ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಗಾಯ್ಸ್, ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಗಾಯ್ಸ್, ಪ್ಲೀಸ್ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಗಾಯ್ಸ್, ಇವತ್ತು ಬೆಳಗ್ಗೆ ಬೇಗ ಎದ್ದು ನಾವು ಎಲ್ಲೋಗ್ತಾ ಇದೀವಿ ಅಂತ ಸೊ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ನಾನು, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಮ್ಮ, ನಮ್ಮಪ್ಪ, ನಮ್ಮ ಅಕ್ಕನ ಮಗಳು ಇಷ್ಟು ಜನ ನಾವು ಇವತ್ತು ಬೆಳಿಗ್ಗೆ 3:30 ಬೇಗ ಎದ್ದು ಸೊ ಸಿಂಪಲ್ ಆಗಿ ಬೇಗ 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 ರೆಡಿ ಆಗ್ಬಿಟ್ಟು ಇವಾಗ ನಮಗ ಹೊರಗಡೆ ಹೋಗ್ತಾ ಇದೀವಿ. ಸೊ ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ. ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಟು ಚಿಕ್ಕಿ ಚಾನಲ್. ಫುಲ್ಲು ಕಟ್ಲೆ ಇದೆ ಗೈಸ್. ಇಲ್ಲ ಹೇಳ, ವೆಲ್ಕಮ್ ಮಾಡ್ತಾ ಇದ್ದಾರೆ ನೀವು. ಯಾವ ಮನೆ ಬೇಡ. ಸೊ ಗೈಸ್, ಇವಾಗ ನಾನು ನಮ್ಮ ಅಕ್ಕ ಮನೆಗೆ ಬರ್ತಾ ಇದೀವಿ. ಸೊ ಇದು ಇನ್ನು ನಮ್ಮ ಅಕ್ಕ ಮನೆ ಆಗಿಲ್ಲ, ಈಗ ಹಾಲುಗ್ಸೋ ಕಾರ್ಯಕ್ರಮ ಇದೆ. ಸೊ ಹಾಗಾಗಿ ನಾವು ಇವತ್ತು ಬೇಗನೆ ಎದ್ದು ರೆಡಿಯಾಗಿ ಬಂದಿದ್ದೀವಿ. ಸೊ ಇವತ್ತು ಅಕ್ಕ ಮನೆ ಹಾಲುಗ್ಸೋ ಕಾರ್ಯಕ್ರಮ ಇತ್ತಲ್ವಾ. ಸೊ ಇವತ್ತು ಭಾನುವಾರನೇ ಓನರ್ ಗುರುಪ್ರವೇಶ ಮಾಡಿದ್ರು. ಸೊ ಇವತ್ತು ನಾವು ಸೋಮವಾರ ಬಂದಿರೋದು. ಸೋಮವಾರ ಬೆಳಗ್ಗೆ ಬೇಗ ಹಾಲುಗ್ಸೋದು ತುಂಬಾ ಒಳ್ಳೆ ದಿನ. ಹಾಗಾಗಿ ಇವತ್ತೇ ಬೇಗ ಹಾಲುಗ್ಸೋಣ ಅಂದ್ಬಿಟ್ಟು ಸೋಮವಾರನೇ ಹಾಲುಗ್ಸ್ತಾ ಇದೀವಿ. ಯಾಕಂದ್ರೆ ಭಾನುವಾರ ಹಾಲುಗ್ಸೋಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಓನರ್ ಗುರುಪ್ರವೇಶ ಅವತ್ತೇ ಮಾಡಿದ್ರು. ಸೊ ಅವತ್ತು ಗುರುಪ್ರವೇಶ ಮಾಡಿರೋದ್ರಿಂದ ಬೇಡ, ಇವತ್ತು ನೀವು ಹಾಲುಗ್ಸ್ಬೇಡಿ, ಸೊ ನೆಕ್ಸ್ಟ್ ಡೇ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸೋಮವಾರ ಒಳ್ಳೆ ವಾರ ಆಗಿರೋದ್ರಿಂದ ಅದಕ್ಕೆ ಬೇಗನೆ ಇದ್ವು. 6 ಗಂಟೆಗೆಲ್ಲ ಹಾಲುಗ್ಸ್ಬಿಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ರು ಅಕ್ಕವರೆಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ಒಳ್ಳೆ ದಿನ ಆಗಿರೋದ್ರಿಂದ ಇವತ್ತೇ ಹಾಲುಗ್ಸೋಣ ಅಂದ್ಬಿಟ್ಟೆಲ್ಲ ಬೇಗ ಬಂದಿದ್ದಾರೆ. ಸೊ ನಮ್ಮ ಅಕ್ಕ ಬಂದು ನೆಲಮಂಗಲದಲ್ಲಿದ್ರು. ಅವರು ನೆಲಮಂಗಲದಿಂದ ಇವಾಗ ಬೆಂಗಳೂರಿಗೆ ಈ ಕಡೆನೆ ಶಿಫ್ಟ್ ಆಗಿದ್ದಾರೆ. ಸೊ ನಾವಿರೋ ಕಡೆನೆ ಅಕ್ಕವರೆಲ್ಲ ಶಿಫ್ಟ್ ಆಗಿದ್ದಾರೆ ಸ್ಕೂಲ್ಗೆ. ಅವಳಿಗೂ ಪಾಪು ಅಂದ್ರೆ ನಮ್ಮ ಅಕ್ಕ ಮಗಳಿಗೂ ಸ್ಕೂಲ್ ಹತ್ರ ಆಗತ್ತೆ. ಎಲ್ಲಾ ಕಡೆ ನೋಡ್ಕೊಂಡು ನಿಯರ್ ಬೈ ಅಲ್ಲೇ ಮನೆ ನೋಡ್ಕೊಂಡು ಇವತ್ತು ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಇವತ್ತೇನೆ ಪ್ಯಾಕಿಂಗ್ ಎಲ್ಲ ಅನ್ಪ್ಯಾಕಿಂಗ್ ಎಲ್ಲ ಮಾಡೋಣ ಅಂತ, ಅಂದ್ರೆ ಅಲ್ಲಿ ಅಲ್ಲಿಂದಾನೇ ಅನ್ಲೋಡ್ ಆಗಿದೆ. ಸಂಡೇನೆ ನೈಟ್ ಅಲ್ಲಿ ಮನೆದು ಪ್ಯಾಕಿಂಗ್ ಎಲ್ಲ ಮಾಡಿದ್ರು. ಸೊ ಅವತ್ತೇ ನೈಟ್ ತಗೊಬಂದ್ ಇಟ್ಕೊಂಡಿದ್ದಾರೆ. ಸೊ ಇವತ್ತೇ ಮನೆಗೆ ಹಾಲುಗ್ಸ್ಬಿಟ್ಟು ಫುಲ್ ಅನ್ಪ್ಯಾಕಿಂಗ್ ಅಂದ್ರೆ ಮನೆಗೆ ಶಿಫ್ಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಬೆಳಗ್ಗೆನೆ ಬೇಗ ಎದ್ದು ಬಂದಿದೀವಿ. ಸೊ ಏನಂದ್ರೆ ಏನು ರೆಡಿ ಆಗಿಲ್ಲ, ಸಿಂಪಲ್ ಆಗಿ ಸೀರೆ ಉಟ್ಕೊಂಡು ದಡಬಡ ಅಂತೆಲ್ಲ ಎದ್ದು ರೆಡಿ ಆಗ್ಬಿಟ್ಟು ನಮ್ಮ ಅಕ್ಕವ್ರೆಲ್ಲ ರೆಡಿ ಆಗ್ಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಿದ್ರು. ಸೊ ನಾನು ದಡಬಡ ಅಂತ ಎದ್ದು ಏನ್ ಮಖಕ್ಕೆ ಒಂದ್ ಕ್ರೀಮ್ ಹಾಕ್ತಿಲ್ಲ, ಸರಿಯಾಗಿ ತಲೆ ಕೂದಲು ಕೂಡ ಬಾಚಿರ್ಲಿಲ್ಲ. ನಾನು ಒಂದೇ ಹೆಸರಿಗೆ ಒಂದ್ ಕ್ಲಿಪ್ ಹಾಕೊಂಡು ಓಡ್ ಬಂದೆ. ಅವಾಗ 4:30 ಆಗೋಗ್ತಾ ಇತ್ತು ಟೈಮ್. ಸೊ ಅದಕ್ಕೋಸ್ಕರ ನನ್ನಿಂದನೇ ಲೇಟ್ ಆಗ್ಬಾರ್ದು ಅಂದ್ಬಿಟ್ಟು ನಾನು ಬೇಗ ಎದ್ದು ಬಂದೆ. ಸೊ ಅಕ್ಕ ಬಂದಿದ ತಕ್ಷಣ, ಡೋರ್ ಓಪನ್ ಮಾಡಿದ ತಕ್ಷಣ ಅಕ್ಕ ದೇವ್ರ ಮನೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳು. ಅವಳು ಫೋಟೋಗೆಲ್ಲ ಕ್ಲೀನ್ ಆಗಿ ಜೋಡಿಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಅಂತ ಅವಳು ದೇವ್ರ ಮನೇಲಿ ಅವಳು ಇದ್ದಾಳೆ. ಸೊ ಇವಾಗ ದೇವ್ರ ಮನೆಗೆ ನೋಡಿ ಕ್ಲೀನ್ ಆಗಿ ದೇವ್ರ ಮನೆಗೆಲ್ಲ ಅರ್ಶಿನ ಕುಂಕುಮ ಇಲ್ಲ, ಅಂದ್ರೆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಆಗಿ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟಿದ್ದಾಳೆ. ಯಾಕಂದ್ರೆ ಸೊ ಇವರು ಭಾನುವಾರ ನೈಟೇ ಬಂದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದಿದ್ರು. ಸೊ ಆಲ್ರೆಡಿ ಮನೆ ಗೃಹಪ್ರವೇಶ ಇರೋದ್ರಿಂದ ಅವರು ಲೈಟ್ ಅಂದ್ರೆ ಸಿಂಪಲ್ ಆಗಿ ಕ್ಲೀನ್ ಮಾಡಿದ್ರು ಮನೇನ. ಬಟ್ ಯಾರು ಕ್ಲೀನ್ ಆಗಿ ವಾಶ್ ಮಾಡಿ ಕೊಡಲ್ಲ. ಸಿಂಪಲ್ ಆಗಿ ಅವ್ರು ಏನ್ ಮಾಡ್ಬೇಕು ಅದನ್ನ ಅವ್ರ ಕರ್ತವ್ಯ ಮಾಡಿದ್ದಾರೆ. ಸೊ ಇವರು ನಮ್ಮ ಅಕ್ಕವರು ನೆಕ್ಸ್ಟ್ ನೈಟ್ 10:30 11ಗೂ ಬಂದು ಕ್ಲೀನ್ ಮಾಡ್ಬಿಟ್ಟು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವೇನು ಗುಡಿಸಿ ಒರ್ಸಿಲ್ಲ, ಯಾಕಂದ್ರೆ ನೈಟ್ ಎಲ್ಲ ಕ್ಲೀನ್ ಮಾಡಿರಲ್ವಾ. ಸೊ ಹಾಗಾಗಿ ಏನು ಕ್ಲೀನ್ ಮಾಡ್ಲಿಲ್ಲ. ಡೈರೆಕ್ಟ್ ಆಗಿ ಬಂದಿದ ತಕ್ಷಣನೇ ದೇವ್ರ ಮನೆಗೆ ಅಕ್ಕ
ಇವತ್ತು 6 ಗಂಟೆಗೆಲ್ಲ ಆಲೋಸ್ಬಿಡೋಣ ಅಂದ್ಬಿಟ್ಟು ಅವಳ ಅಕ್ಕ ದೇವ್ರ ಮನೇಲಿ ರೆಡಿ ಮಾಡ್ಕೊಳ್ತಿದ್ಲು. ಸೊ ನಾನು ಇವಾಗ ಹೊಸ್ಲಿಗ್ ಬಂದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಇಟ್ಕೊಳ್ತಾ ಇದೀನಿ. ಸಿಂಪಲ್ ಆಗಿ ಚಿಕ್ಕದಾಗಿ ಚೆನ್ನಾಗ್ ಕಾಣಿಸ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಹೊರಗಡೆ ಎಲ್ಲ ಫುಲ್ ಡಸ್ಟಿ ತರ ಇತ್ತು. ಸೊ ಅದನ್ನ ಮುಂದ್ಗಡೆ ಎಲ್ಲ ಕ್ಲೀನ್ ಆಗಿ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟೆ. ಹಾಗೆ ನಮ್ಮ ಅಕ್ಕನ ಮಗಳ ಕೈಗೆ ಫೋನ್ ಕೊಟ್ಟಿದ್ದೆ, ನೀನೇ ಲಾಗ್ ಮಾಡು ಅಂತ. ಯಾಕಂದ್ರೆ ನಾನು ಲಾಗ್ ಮಾಡಕ್ ಆಗ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು. ಅಮ್ಮ ಬೇರೆ ಬೇಗ ಕೆಲ್ಸಕ್ಕೆ ಹೋಗ್ಬೇಕಿತ್ತಂತೆ. ಸೊ ಹಾಗಾಗಿ ಅವ್ರಿಗೂ ಲೇಟ್ ಆಗತ್ತೆ. ಸೊ ಅದಕ್ಕೋಸ್ಕರ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳ ಕೈಗೆ ಫೋನ್ ಕೊಟ್ಬಿಟ್ಟಿದೆ, ನೀನೇ ನೋಡ್ಕೊಳಮ್ಮ ಅಂತ. ಸೊ ಅದು ಅಲ್ಲದೆ ನನ್ನ ಫೋನ್ ಬಂದು ನ್ಯೂ ಫೋನ್ ಇದು ಹೊಸ ಐಫೋನ್ ಅಲ್ಲಿ ನಾನು ವ್ಲಾಗ್ ಮಾಡ್ತಾ ಇರೋದು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಚೆನ್ನಾಗಿ ಕ್ಲಾರಿಟಿ ಬರ್ತಾ ಇದೆ. ತುಂಬಾ ಒಂಥರ ಸೂಪರ್ ಆಗಿ ಕ್ಲಾರಿಟಿ ಚೆನ್ನಾಗಿ ಬರ್ತಿದೆ. ಸೊ ನಿಮ್ಗೋಸ್ಕರ ಅಂತ ನಾನು ಇದನ್ನ ತಗೊಂಡಿದೀನಿ ಫೋನ್ನ. ಸೊ ಪ್ಲೀಸ್ ಇದಕ್ಕೋಸ್ಕರನಾದ್ರೂ ನನ್ನ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಗೈಸ್. ಸೊ ಇವಾಗ ಎಲ್ಲ ಅಮ್ಮ ದೇವ್ರು ಸಾರಿ ಕಿಚನ್ ಹತ್ರ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಹಾಲುಕ್ಸಕ್ಕೆ ಏನೇನ್ ಇಡ್ಬೇಕು, ಹೊಸ ಮನೆಗೆ ಏನೇನ್ ಇಡ್ಬೇಕು ಅದ್ ಪ್ರತಿಯೊಂದು ನಮ್ಮಮ್ಮ ತಂದಿ ಇಟ್ಟಿದ್ದಾರೆ. ನಮ್ಮಮ್ಮ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ನಾನು ಡಬ್ರೆಗೆಲ್ಲ ಹಾಲಿಟ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ. ಕರೆಂಟ್ ಸ್ಟವ್ ಮೇಲೆ ಇಟ್ಟು ನಾವು ಹಾಲು ಉಕ್ಸ್ತಾ ಇರೋದು. ಸೊ ಹಾಗಾಗಿ ಅಮ್ಮ ಪಡಮ್ಮ ಕಿಚನ್ ಹತ್ರ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು. ಅಕ್ಕನೂ ಕೂಡ ದೇವ್ರ ಮನೆ ಪ್ರತಿಯೊಂದು ಏನೇನ್ ಪೂಜೆಗೆಲ್ಲ ಮಾಡ್ಬೇಕು. ಗಂಟೆ ಬೇಕಂತ ಗಂಟೆ ಇಸ್ಕೊಬರೋದು ಗೈಸ್. ಇವಾಗ ಹಾಲುಕ್ಸೋ ಕಾರ್ಯಕ್ರಮ ಹಾಲೆಲ್ಲ ಇಟ್ಟಿದ್ದೀವಿ. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಹಾಗೆ ಅಲ್ಲೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪೂಜೆಗೆಲ್ಲ. ನೋಡಿ ಎಲ್ಲೆಲ್ಲೂ ಇವಳೆ ಶ್ರುತಿಯವರು ರೆಡಿ ಮಾಡಿದ್ದಾರೆ ದೇವ್ರ ಮನೆಯೆಲ್ಲ. ಫಸ್ಟ್ ಪೂಜೆ ಒಲೆಗೆ, ಆ ನಂತರ ದೇವ್ರ ಮನೆಗೆ. ಸೊ ನಮ್ಮಮ್ಮ ಕಿಚನ್ ಅಲ್ಲೆಲ್ಲ ಫಸ್ಟ್ ಪೂಜೆ ಮಾಡ್ಕೊಳ್ತಿದ್ದಾರೆ. ಆಮೇಲೆ ನೆಕ್ಸ್ಟ್ ದೇವ್ರ ಮನೆ ಪೂಜೆ ಮಾಡ್ತಾರೆ. ಸೊ ನೋಡಿ ಹೊರಗಡೆಯಿಂದ ಈ ತರ ಔಟ್ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದನ್ನು ಒಂದ್ ಸಣ್ಣದಾಗಿ ಒಂದು ಕ್ಲಿಪ್ ತಗೊಂಡೆ. ಹಾಗೆ ನಮ್ಮಮ್ಮ ನೋಡಿ ನಮ್ಮಮ್ಮನ ಜಾಸ್ತಿ ರೇಗಿಸ್ತೀವಿ ಪೂಜಾರಮ್ಮ ಅಂತ. ಯಾಕಂದ್ರೆ ನಮ್ಮಮ್ಮ ಜಾಸ್ತಿ ಪೂಜೆ ಗೀಜೆ ಎಲ್ಲ ಮಾಡುತ್ತೆ. ಹಾಗಾಗಿ ನಾನು ಅವ್ರೇನಾದ್ರು ದೀಪಕ್ ಪೂಜೆ ಎಲ್ಲ ಮಾಡ್ತಾ ಇದ್ರು. ಸೊ ನಾವು ಮಾಡ್ತೀವಿ ಇಲ್ಲ ಅಂತಲ್ಲ. ಸೊ ನಮ್ಮಮ್ಮ ಇರೋದ್ರಿಂದ ನಮ್ಮಮ್ಮನ ಬಿಟ್ಬಿಟ್ಟಿದ್ದಾರೆ. ಅವ್ರ ಪಡೋರು ನಮ್ಮಮ್ಮ ಕಿಚನ್ ಅಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ರು. ಸೊ ಪೂಜೆ ಕಿಚನ್ ಅಲ್ಲಿ ಆದ್ಮೇಲೆ ನಮ್ಮಕ್ಕ ದೇವ್ರ ಮನೇಲಿ ದೀಪ ಅಣಿಸಿ ಅವಳು ದೇವ್ರ ಮನೇಲಿ ಪೂಜೆ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಫಸ್ಟ್ ಕಿಚನ್ಗೆ ವಸ್ತು ಏನಂತಾರ ಒಲೆ ಪೂಜೆ ಮಾಡ್ಬೇಕು ಫಸ್ಟ್. ಸೊ ಅಲ್ಲಿ ಒಲೆ ಪೂಜೆ ಎಲ್ಲ ಮಾಡಿ ಅಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಇಲ್ಲಿ ದೇವ್ರ ಹತ್ರ ಬಂದು ಪೂಜೆ ಮಾಡಿ ಆ ನಂತರ ಹಾಲು ಉಗ್ಸಕ್ಕೆ ಸ್ಟವ್ ಎಲ್ಲ ಆನ್ ಮಾಡಿದೆ. ನಾನೇ ಆನ್ ಮಾಡ್ಕೊಂಡೆ. ಯಾಕಂದ್ರೆ ನಾವು ಕರೆಂಟ್ ಸ್ಟವ್ ಎಲ್ಲ ನಮ್ಮ ಅಕ್ಕವ್ರಿಗೆ ಸರಿಯಾಗಿ ಯೂಸ್ ಮಾಡಕ್ ಬರಲ್ಲ ಅಂತ ಇದ್ರು. ಸೊ ಹಾಗಾಗಿ ನಮ್ದೇ ಕರೆಂಟ್ ಸ್ಟವ್ ಆಗಿರೋದ್ರಿಂದ ನಾನೇ ಆನ್ ಮಾಡ್ಕೊಂಡೆ. ಸೊ ಇವಾಗ ನಮ್ಮಕ್ಕ ಅವಳು ಬಂದಿದ್ದಾಳೆ ದೇವ್ರ ಮನೆಯಲ್ಲ ಪೂಜೆ ಎಲ್ಲ ಆದ್ಮೇಲೆ ಕಿಚನ್ ಬಂದು ಪೂಜೆ ಮಾಡ್ತಾ ಇದ್ದಾಳೆ. ಸಕ್ಕರೆಲ್ಲ ಹಿಂಡಿಕೊಂಡಿದ್ದಾಳೆ ಚಿಕ್ಕಿ ಅತಾರೆ ಅಮ್ಮ ಅಜ್ಜಿ ವೇಟಿಂಗ್. ಅಲ್ಲಿ ಬಂದ ತಕ್ಷಣ ಸ್ವಿಚ್ ಆಫ್ ಮಾಡ್ತಾರೆ. ಹಾಲು ಉಕ್ಲಿ ಅಂತ ಎಲ್ರು ಕಾಯ್ತಾ ಕೂತಿದ್ದಾರೆ ಕೈಯಲ್ಲಿ ಸಕ್ಕರೆ ಹಿಡ್ಕೊಂಡು. ಸೊ ಹಾಲು ಉಕ್ಕಿದ ತಕ್ಷಣ ಸಕ್ಕರೆ ಹಾಕ್ಬೇಕು. ಅದು ಶುಭ ಶಕುನ ಏನೋ ಅಂತಾರೆ. ನನಗೆ ಅದಷ್ಟು ಗೊತ್ತಿಲ್ಲ. ಸಕ್ಕರೆ ಏನ್ ಹಾಕ್ತಾರೆ ಅಂತ ನನಗ್ ಗೊತ್ತಿಲ್ಲ. ಸೊ ಮನೆಗ್ ಒಳ್ಳೇದಾಗ್ಲಿ ಅಂತ ಏನೋ ಇರ್ಬೋದು. ಸೊ ಹಾಲು ಉಕ್ಕಿದ ತಕ್ಷಣ ಸಕ್ಕರೆ ಹಾಕ್ತಾ ಇದಾರೆ. ಸೊ ಉಕ್ಕಿದೆ ತಡ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು 3 ಜನನು ಕಾಯ್ತಾ ಕೂತಿದ್ರು. ಹಂಗೆ ಉದುರಿಸ್ಬಿಟ್ರು. ಸೊ ಅಲ್ಲಿ ಹಾಲು ಉಕ್ಕಿದ ತಕ್ಷಣ ಎಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಹಾಗೆ ಇವತ್ತೇ ಮನೆಗೆ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡ್ತಾ ಇದಾರೆ. ಯಾಕಂದ್ರೆ ನೈಟೇ ತಂದು ಇಟ್ಕೊಂಡಿದ್ರು ಅಲ್ಲಿಂದಾನೆ. ಸೊ ಶಿಫ್ಟ್ ಮಾಡ್ತಾ ಇದಾರೆ.
ತೇಜು ಫ್ಲಾಶ್ ಬ್ಯಾಕ್ ಏನಾ ಹೋಮ್ ಟೂರ್ ಮಾಡೋಣ. ಹಾಯ್ ಹೇಳು ನನ್ನ ಲಾಗಗೆ ಹಾಯ್ ಹೇಳು. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು ಅಂದರೆ ಹೇಳಲ್ಲ ಅಂತಾನೆ. ಅದನ್ನ ಕಟ್ ಮಾಡಿ. ವೆರಿ ಗುಡ್ ಗಾಯ್ಸ್, ವೆರಿ ಗುಡ್ ಗಾಯ್ಸ್. ವಾಯ್ಸ್ ಓವರ್ ನೀನು ಹೇಳ. ಹಾಯ್, ಗುಡ್ ಮಾರ್ನಿಂಗ್. ನಾವು ಇವಾಗ ನಾನು ಅವಾಗಿಂದ ಮಾತಾಡಿಲ್ಲ. ನಾರ್ಮಲ್ ಇದು ಅದನ್ನ ವಾಯ್ಸ್ ಓವರ್ ಕೊಟ್ಕೊಳ್ತೀನಿ. ಅದು ಝೂಮ್ ಇದರಲ್ಲಿ ಗೈಸ್, ಇವಾಗ ನಾವು ಮನೆ ಹಾಲೆಲ್ಲ ಉಗ್ಸಿ ನೋಡಿ, ಮನೇಲಿ ಇಷ್ಟು ಐಟಮ್ ಒಂದೇ ರೂಮ್ ತುಂಬಿದ್ದೀವಿ. ಸೊ ಇನ್ನೂ ಕೆಲಸ ಇದೆ, ಮನೇಲಿ ಇನ್ನೂ ಕೆಲಸ ಇದೆ ಕಾಣಿಸುತ್ತೆ. ಸೊ ಗೈಸ್, ಇವಾಗ ನಮ್ಮ ಮನೆಯೆಲ್ಲ ಹಾಲೆಲ್ಲ ಉಗ್ಸಿದೆಲ್ಲ ಆಯಿತು. ಸೊ ಇನ್ನು ಮನೆದು ಕ್ಲೀನಿಂಗ್ ಕೆಲಸ ಎಲ್ಲ ಇನ್ನೂ ತುಂಬ ಇದೆ. ಸೊ ನೋಡಿ, ಹಾಲು ಕರಣೆ ಎಲ್ಲ ಮಾಡಿ, ಕಾಫಿ ಕುಡ್ದು, ಹಾಲೆಲ್ಲ ಕುಡ್ದು ಹಂಗಂಗೆ ಇಟ್ಟಿದ್ದೀವಿ. ಸೊ ನೋಡಿ, ಐಟಮ್ ಎಲ್ಲ ಶಿಫ್ಟ್ ಮಾಡಿ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಸೊ ಇವರು ಐಟಮ್ ಎಲ್ಲ ಶಿಫ್ಟ್ ಆದ್ಮೇಲೆ ಬಂದಿರೋರು ಇವರು. ಸೊ ಗೈಸ್, ನಾನು ಬೆಳಗ್ಗೆನೇ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ನನ್ನ ಚಾನಲ್ ಇನ್ನೂ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನಗೆ ಈ ವಿಡಿಯೋನೇ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಅರಟೆ ಹೊಡಿತಾ ಇದ್ದಾರೆ. ಇನ್ನು ಅದೆಲ್ಲ ಹಾಗೆ ಕೆಲಸ ಇದೆ ಗೈಸ್, ಇದೆಲ್ಲ ಮಾಡಬೇಕು. ಇನ್ನು ನೋಡಿ, ಇದೆಲ್ಲ ಹಂಗೆ ಬಿಟ್ಟಿದ್ದಾರೆ. ಸ್ಕ್ರೀನ್ ರೆಡ್ ಎಲ್ಲ ಹಾಕಬೇಕು, ಇನ್ನೂ ಟೈಮ್ ಹಿಡಿಯುತ್ತೆ. ಸೊ ಮನೇನ ನಾವು ಇನ್ನೊಂದು ವೀಕ್ ಅಲ್ವಾ, ಒಂದು ವೀಕ್ ಮೇಲೆ ಆಗ್ಬೋದು. ಸೊ ಮನೆ ಎಂತ ಹೋಮ್ ಟೂರ್ ಮಾಡ್ತೀನಿ. ಇವರೆಲ್ಲ ಸೆಟ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮನೇನ ಸೆಟ್ ಮಾಡ್ತಾಳೆ ಅಂತ ನಮ್ಮಕ್ಕ. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ, ನಾನು ವೆಯ್ಟ್ ಮಾಡಬೇಕು. ಸೊ ತುಂಬ ಮನೆಯದು ಕೆಲಸ ಇದೆ ಗೈಸ್. ಇವಾಗ ಅರ್ಜೆಂಟಾಗಿ ಇವರು ಮನೆಗೆ ಶಿಫ್ಟ್ ಮಾಡಿಕೊಂಡ್ರು. ಅಲ್ಲಿಂದ ಅವ್ರು ಹಳೆ ಮನೆಗೆ ಯಾರೋ ಬೇರೆಯವ್ರು ಬಂದಿದ್ದಾರೆ ಅಂತ ಇಲ್ಲಿ ಅರ್ಜೆಂಟಾಗಿ ಶಿಫ್ಟ್ ಮಾಡಿದ್ರು. ಸೊ ಈ ಮನೆ ಗುರುಪ್ರವೇಶ ಮಾಡಿರೋದು ನಿನ್ನೆ ಭಾನುವಾರನೇ ಮಾಡಿದರು. ಸೊ ಇವತ್ತು ನೆಕ್ಸ್ಟ್ ಮಂಡೇ ಇವರು ಆಲೋಗಿಸಿದ್ದಾರೆ. ಸೊ ಅಕ್ಕ ಅವ್ರು ಇರೋದು ಬಂದು ಗ್ರೌಂಡ್ ಫ್ಲೋರ್. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಅಂದ್ರೆ ಡಬಲ್ ಬೆಡ್ರೂಮ್ ಇದೆ. ಸೊ ಅದನ್ನು ಬೇರೆಯವ್ರು ಬರ್ತಾರಂತೆ. ಸೊ ಅದ್ರ ಮೇಲ್ಗಡೆ ಓನರ್ ಇದ್ದಾರೆ. ಸೊ ಹಾಗಾಗಿ ಮೇಲ್ಗಡೆ ಡಬಲ್ ಬೆಡ್ರೂಮ್ ಇದೆಲ್ಲ. ಸೊ ಅದನ್ನ ನೋಡೋಣ ಬನ್ನಿ, ಯಾವ ತರ ಇದೆ ಮನೆ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಅಕ್ಕನ ಅದಕ್ಕೆ ಕರ್ಕೊಂಡ್ ನೋಡ್ಕೊಂಡ್ ಬರೋಣ ಅಂತ. ಸೊ ಅವ್ರು ಯಾರು ಇರ್ಲಿಲ್ಲ, ಓನರ್ ಎಲ್ಲ ಅವ್ರು ಹೊರಗಡೆ ಹೋದ್ರು. ಅವ್ರ ಹೊರಗಡೆ ಹೋದ್ಮೇಲೆ ನಾವು ಹೋಗ್ತಾ ಇದೀವಿ. ಸೊ ಇದು ಬಂದು ಬಾಡಿಗೆಗೆ ಕೊಡಕ್ಕೆ ಅಂತ ಕಟ್ತಾ ಇರೋದು. ಇನ್ನು ತುಂಬಾ ಪೆಂಡಿಂಗ್ಸ್ ಇದೆ ಕೆಲಸ ಎಲ್ಲ ಇದ್ರದ್ದು ಸಹ. ಸೊ ಹಾಗಾಗಿ ಅವರು ಏನೋ ಬೇಗ ಬರ್ತಾರೆ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಗೊತ್ತಿಲ್ಲ ನನಗೆ ಇದು ಐಡಿಯಾ ಏನು ಅಂತ. ಸೊ ಇದು 2 BHK ಮನೆ ಇದು. ಸೊ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿದೆ ಮನೆ ಎಲ್ಲ. ಸೊ ವಾರ್ಡ್ರೋಬ್ಸ್ ಎಲ್ಲ ಆಗ್ಲಿ, ಮತ್ತೆ ಕಿಚನ್ ಆಗ್ಲಿ, ರೂಮ್ಸ್ ಆಗ್ಲಿ, ಮತ್ತೆ ಬಾತ್ರೂಮ್ ನೋಡಿ, ಕಮೋಡ್ ತುಂಬಾ ಚೆನ್ನಾಗಿ ಎಲ್ಲ ಕ್ಲೀನ್ ಆಗಿ ಸೂಪರ್ ಆಗಿ ಕಟ್ಸಿದ್ರು. ಸೊ ನಮ್ಮ ಅಕ್ಕವ್ರದ್ದು ಬಂದು 1 BHK, ಇಲ್ಲಿ ಬಂದು ಇದು ಬಂದು 2 BHK ಇದೆ ಇದು. ಸೊ ನನಗೆ ಈ ಕಿಚನ್ ನೋಡಿ, ಈ ತರ ಫ್ರೀ ಆಗಿ ಇರ್ಬೇಕು. ಕಿಚನ್ ಇಷ್ಟು ದೊಡ್ಡದಾಗಿ ಫ್ರೀ ಆಗಿ ಸಖತ್ತಾಗಿದೆ. ಯುಟಿಲಿಟಿ ಪ್ಲೇಸು. ಇನ್ನು ಕೆಲಸ ಇದೆ ಕೈ ಸಿಗ್ತದ್ದು. ನಮ್ಮ ಅಕ್ಕವ್ರ ಮನೆ, ನಮ್ಮ ಅವ್ನು ಚೆಕ್ ಮಾಡಕ್ಕೆ. ಅವ್ರೇನೋ ಬಂದೇ ಬರ್ತಾರೆ, ಕೈ ಹಾಕೇ ಬರ್ತಾರೆ. ಮಾಡಿ
ಒಂದ್ ಕೊಡಲಿ ಶಾಂತ ತಗೊಂಡ್ವಿ ತಟ್ಟೆ ಇಸ್ಕೊಟ್ಟೆ. ತಿಂಗಳು 1 ಲಕ್ಷ ಕೊಡ್ತೀನಿ ಅಂದಿದ್ದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಅರ್ಶನ ಕುಂಕುಮ ಕೊಟ್ಬಿಟ್ಟು ನೆಕ್ಸ್ಟ್ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ ಬೇರೆಯವ್ರಿಗೆ ಆ ಥರ ಕೊಟ್ಬಿಡೋಣ. ಇಟ್ಕೊಂಡಿದೀನಿ ಮನೆಗೆ ಹೋಗ್ಬಿಡ್ಬೇಕು. ಗೈಸ್ ಇವರು ಒಂದು ಯೂಟ್ಯೂಬ್ ಬ್ಲಾಗ್ ಓಪನ್ ಮಾಡ್ತಾರೆ, ಇವರು ಕ್ಲೋಸ್ ಮಾಡ್ತಾರೆ. ನನ್ನ ಮಗನು ಓಪನ್ ಮಾಡ್ತಾನೆ, ದೃಷ್ಟಿ ಓಪನ್ ಮಾಡ್ತಾರೆ. ಈ ವಿಡಿಯೋನ ನಾವ್ ಇಲ್ಲಿಗೆ ಏನ್ ಮಾಡೋಣ ಬೇಡ ಗೈಸ್. ಅರ್ಶನ ಕುಂಕುಮಕ್ಕೆ ತಟ್ಟೆ ಗಿಫ್ಟ್ ಕೊಡ್ತೇನೆ. ಸೊ ಗೈಸ್ ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಬಾಯ್ ಬಾಯ್.